Hello everyone, I heartily welcome to you all. Myself Revati BS. I am studied in first MCom in the University of Mysore Government First Grade College for Women's PG Studies in Commerce Vadanasipura. Today I am going to present my presentation. The subject is Capital Market Instrument. My topic is NSDL and CSDL and overview. In India, mainly two depositories are there. Firstly, we have to know about NSDL. Introduction. NSDL stands for National Securities Depository Limited. It is the first and largest depository in India, established on November 8, 1996 in Mumbai. ಈ NSDL ಅನ್ನೋದು ಇಂಡಿಯಾದಲ್ಲೇ ಫಸ್ಟ್ ಮತ್ತು ಲಾರ್ಜೆಸ್ಟ್ ಡೆಪಾಸಿಟರಿ ಆಗಿದೆ. ಇದು ನವೆಂಬರ್ 8, 1996 ಮುಂಬೈಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ವಿಚ್ ಇಸ್ ಬೇಸಿಕಲಿ ಫಾರ್ಮ್ಡ್ ಫಾರ್ ದ ಪರ್ಪಸ್ ಆಫ್ ಹ್ಯಾಂಡ್ಲಿಂಗ್ ದ ಸೆಕ್ಯೂರಿಟೀಸ್ ಹೆಲ್ಡ್ ಇನ್ ಡಿಮೆಟರಲೈಸ್ಡ್ ಫಾರ್ಮ್ ಇನ್ ದ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್. ಅಂತ ಅಂದರೆ ಈ NSDLನ ಮೇನ್ ಪರ್ಪಸ್ ಏನಪ್ಪ ಅಂದರೆ ಇನ್ವೆಸ್ಟರ್ ಸೆಕ್ಯೂರಿಟೀಸ್ ಏನಿದೆ ಅದು ಡಿಮೆಟರಲೈಸ್ಡ್ ಫಾರ್ಮಲ್ಲಿ ಇರಬೇಕು ಅನ್ನೋದೇ NSDLನ ಮೇನ್ ಪರ್ಪಸ್ ಆಗಿದೆ. ಡಿಮೆಟರಲೈಸ್ಡ್ ಫಾರ್ಮ್ ಅಂತ ಅಂದರೆ ಈ ಫಿಸಿಕಲ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಮಾಡೋದನ್ನ ಡಿಮೆಟರಲೈಸ್ ಫಾರ್ಮ್ ಅಂತ ಕರೀತಾರೆ. Next, it was established based on a suggestion by a national institution responsible for the economic development of India. ಈ NSDL ಯಾವ ಬೇಸ್ ಮೇಲೆ ಎಸ್ಟಾಬ್ಲಿಷ್ ಆಯ್ತಪ್ಪ ಅಂದರೆ ನಮ್ಮ ದೇಶದ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಆರ್ಥಿಕ ಬೆಳವಣಿಗೆ ಏನಿದೆ ಅದನ್ನು ಸಬಲೀಕರಣ ಮಾಡೋದಕ್ಕೋಸ್ಕರ ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಸಜೆಷನ್ನ ನೀಡಿದೆ. ನೆಕ್ಸ್ಟ್, what is NSDL? National Securities Depository Limited is a financial organization created to hold securities such as bonds, shares, etc. in the form of physical or non-physical certificates, that is in dematerialized format. These securities are held in depository accounts such as funds held in bank account. ನಾನು ಆಗಲೇ ಹೇಳ್ದಂಗೆ NSDL ಅನ್ನೋದು ಒಂದು ಫೈನಾನ್ಷಿಯಲ್ ಆರ್ಗನೈಸೇಷನ್ನು ಇನ್ವೆಸ್ಟರ್ ಸೆಕ್ಯೂರಿಟೀಸ್ ಲೈಕ್ ಬಾಂಡ್ಸ್ ಮತ್ತು ಶೇರ್ಸ್ ಏನಿದೆ ಅದು ಡಿಮೆಟರಲೈಸ್ ಫಾರ್ಮ್ ಆಗಿ ಇರಬೇಕು ಅನ್ನೋದೇ ಈ NSDLನ ಮೇನ್ ಪರ್ಪಸ್ಸು. ಫಾರ್ ಎಕ್ಸಾಂಪಲ್ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ನಮ್ಮ ಇಂಡಿಯಾದಲ್ಲಿ ಕ್ಯಾಶ್ಲೆಸ್ ಡಿಜಿಟಲ್ ಪೇಮೆಂಟ್ ಬರಬೇಕು ಅಂತ ಹೇಳಿದರು. ಬಿಕಾಸ್ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ ಆರ್ಥಿಕ ಬೆಳವಣಿಗೆ ಅದು ಗ್ರೋ ಆಗೋದಕ್ಕೆ ಇದೊಂದು ಮುಟ್ಟುಗೋಲಾಗುತ್ತೆ ಅಂತ. ನೆಕ್ಸ್ಟ್, ಅಬೌಟ್ NSDL abbreviation, I have already told that National Securities Depository Limited. It is founded in 1996 November 8. Headquarters of NSDL is Mumbai and India. Next, promoters IDBI Bank and Unit Trust of India, etc. NSDL na operating market is National Stock Exchange, NSE. Next, NSDL na 1.7 crores ಅಪ್ರಾಕ್ಸಿಮೇಟ್ಲಿ ಡಿಮ್ಯಾಟ್ ಅಕೌಂಟ್ ಹೊಂದಿದೆ NSDL. ನೆಕ್ಸ್ಟ್, ವೆಬ್ಸೈಟ್ ಬಂದು www.nsdl.co.in. ಇಫ್ ಯು ಹ್ಯಾವ್ ಎನಿ ಮೋರ್ ಇನ್ಫಾರ್ಮೇಷನ್ ಅಬೌಟ್ NSDL, see this website. Next, promoters and shareholders. NSDL is promoted by Industrial Development Bank of India Limited. This is the abbreviation of IDBI. ಇದೊಂದು ಲಾರ್ಜೆಸ್ಟ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಯೂನಿಟ್ ಟ್ರಸ್ಟ್ ಕೂಡ ಒಂದು ಲಾರ್ಜೆಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್, NSE ಕೂಡ ಇದೊಂದು ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾದಲ್ಲೇ. ಸಮ್ ಆಫ್ ಪ್ರಾಮಿನೆಂಟ್ ಬ್ಯಾಂಕ್ಸ್ ಇನ್ ದ ಕಂಟ್ರಿ ಹ್ಯಾವ್ ಟೇಕನ್ ಎ ಸ್ಟೇಕ್ ಇನ್ NSDL. ನಮ್ಮ ಇಂಡಿಯಾದಲ್ಲಿ ಕೆಲವು ಮೇನ್ ಬ್ಯಾಂಕ್ಸ್ಗಳಿದ್ದಾವೆ, ಅದು ಕೂಡ NSDLಲ್ಲಿ ಪಾಲುದಾರರಾಗಿದ್ದಾವೆ. ನೆಕ್ಸ್ಟ್, promoters of NSDL, this is the logo of IDBI and UTI. Next, other shareholders: Axis Bank, State Bank of India, Oriental Bank of Commerce, Citibank, Standard Chartered Bank, HDFC Bank, HSBC Bank of India, Deutsche Bank, Bank of Baroda is nothing but Dena Bank. Next, Canara Bank. These are the logos of the shareholders of NSDL. I already told that. Next, benefits of NSDL. ಎಲಿಮಿನೇಷನ್ ಆಫ್ ಬ್ಯಾಡ್ ಡೆಲಿವರೀಸ್. ಎಲಿಮಿನೇಷನ್ ಆಫ್ ಬ್ಯಾಡ್ ಡೆಲಿವರೀಸ್ ಅಂತ ಅಂದರೆ ಈ ಡೆಪಾಸಿಟರಿ ಎನ್ವೈರನ್ಮೆಂಟಲ್ಲಿ ಒಂದ್ಸಲ ಇನ್ವೆಸ್ಟರ್ ಸೆಕ್ಯೂರಿಟೀಸು ಡಿಮೆಟರಲೈಸ್ ಫಾರ್ಮ್ ಆದಾಗ ದೆರ್ ಇಸ್ ನೋ ಕ್ವಶನ್ ಫಾರ್ ದ ಬ್ಯಾಡ್ ಡೆಲಿವರೀಸ್ ಡಸ್ ನಾಟ್ ಅರೈಸ್ ಇನ್ ದ NSDL. ನೆಕ್ಸ್ಟ್, ಎಲಿಮಿನೇಷನ್ ಆಫ್ ಆಲ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಫಿಸಿಕಲ್ ಸರ್ಟಿಫಿಕೇಟ್. When we dealing with physical securities, there is a chances of theft of stock, mutilation of certificates, loss of certificate. ಅಂತ ಅಂದರೆ ಈ ಥರ ಏನಾದರೂ ಥೆಫ್ಟ್ ಮತ್ತು
ಮ್ಯುಟಿಲೇಷನ್ ಲಾಸ್ ಏನಾದರೂ ಆಯ್ತಪ್ಪ ಅಂತ ಅಂದರೆ NSDL ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇದೊಂದು ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್, ನೋ ಸ್ಟ್ಯಾಂಪ್ ಡ್ಯೂಟಿ ಕಂಪೇರ್ ಟು ಅದರ್. NSDL ಯಾವುದೇ ರೀತಿ ಸ್ಟ್ಯಾಂಪ್ ಡ್ಯೂಟಿ ಇರೋದಿಲ್ಲ. ನೆಕ್ಸ್ಟ್, ಇಮಿಡಿಯೇಟ್ ಟ್ರಾನ್ಸ್ಫರ್ ಆ್ಯಂಡ್ ರಿಜಿಸ್ಟ್ರೇಷನ್ ಆಫ್ ಸೆಕ್ಯೂರಿಟೀಸ್ ಅಂತ ಅಂದರೆ ಇದರಲ್ಲಿ ಯಾವುದೇ ರೀತಿ ಡಿಲೇ ಆಗೋದು, ಟೈಮ್ ಹಿಡಿಯೋದು ಆ ಥರ ಯಾವ ಥರನೂ ಆಗೋದಿಲ್ಲ. ಟ್ರಾನ್ಸ್ಫರ್ ಆ್ಯಂಡ್ ರಿಜಿಸ್ಟ್ರೇಷನ್ ಆಫ್ ಸೆಕ್ಯೂರಿಟೀಸ್ ಇಮಿಡಿಯೇಟಾಗಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಫಾಸ್ಟರ್ ಸೆಟ್ಲ್ಮೆಂಟ್ ಸೈಕಲ್ ಕಂಪೇರ್ ಟು ಅದರ್. ದೇ ಹ್ಯಾವ್ ಟೇಕ್ ಟೂ ಮಚ್ ಆಫ್ ಟೈಮ್ಸ್ ಟು ಸೆಟಲ್ಮೆಂಟ್ಸ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸೆಟ್ಲ್ಮೆಂಟ್ ಮಾಡಬೇಕು ಅಂತ ಅಂದರೆ ಟೇಕ್ ಟೂ ಮಚ್ ಆಫ್ ಟೈಮ್ ಲೈಕ್ 1 month, 2 months, ಎಕ್ಸೆಟ್ರಾ. ಇನ್ ದ NSDL we have no take too much of time. It is the faster settlement cycle. Next, faster disbursement of no cash corporate benefits like rights, bonus, etc. ಅಂತ ಅಂದರೆ NSDL ಇನ್ವೆಸ್ಟರ್ಸ್ಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಫ್ ನಾನ್ ಕ್ಯಾಶ್ನ ಪೇ ಮಾಡಿರುತ್ತೆ. ಸೊ ದಿಸ್ ಅವಾಯ್ಡ್ ದ ಲಾಸ್ ಆಫ್ ಸರ್ಟಿಫಿಕೇಟ್ಸ್ ಇನ್ ಟ್ರಾನ್ಸಿಟ್. ಇದು ಡಿಸ್ಬರ್ಸ್ಮೆಂಟ್ನ ಎನ್ಶೂರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ರಿಡಕ್ಷನ್ ಇನ್ ಬ್ರೋಕರೇಜ್ ಬೈ ಮೆನಿ ಬ್ರೋಕರ್ಸ್ ಫಾರ್ ಟ್ರೇಡಿಂಗ್ ಇನ್ ಡಿಮ್ಯಾಟರೈಸ್ಡ್ ಫಾರ್ಮ್. ಇದು ಬ್ರೋಕರ್ಸ್ನ ಅಂದರೆ ಇಂಟರ್ಮೀಡಿಯೇಟರಿ ಪಾರ್ಟಿಸಿಪೆಂಟ್ನ ಅಲೋ ಮಾಡೋದನ್ನು ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ರಿಡಕ್ಷನ್ ಇನ್ ಹ್ಯಾಂಡ್ಲಿಂಗ್ ಆಫ್ ಹ್ಯೂಜ್ ವಾಲ್ಯೂಮ್ ಆಫ್ ಪೇಪರ್ ವರ್ಕ್ ಅಂತ ಅಂದರೆ ಹ್ಯೂಜ್ ಪೇಪರ್ ವರ್ಕ್ ಇದನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಅಂತ ಅಂದರೆ ಈಗ ಪೇಪರ್ ವರ್ಕಿಂದ ತುಂಬ ಪೇಪರ್ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಪೀರಿಯಾಡಿಕ್ ಸ್ಟೇಟಸ್ ರಿಪೋರ್ಟ್ಸ್ ಅಂತ ಅಂದರೆ ಇನ್ ಟೈಮ್ಗೆ ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇಟ್ ಲೀಡಿಂಗ್ ಟು ಬೆಟರ್ ಕಂಟ್ರೋಲ್. ನೆಕ್ಸ್ಟ್, ಎಲಿಮಿನೇಷನ್ ಆಫ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಚೇಂಜ್ ಅಡ್ರೆಸ್ ಆಫ್ ಇನ್ವೆಸ್ಟರ್ಸ್, ಟ್ರಾನ್ಸ್ಮಿಷನ್, ಎಕ್ಸೆಟ್ರಾ. ಅಂತ ಅಂದರೆ ಈಗ ಇನ್ವೆಸ್ಟರ್ಸ್ಗೆ ಏನಾದರೂ ಚೇಂಜ್ ಮಾಡಬೇಕು ಅಡ್ರೆಸ್ನ ಅಂತ ಅಂದಾಗ ಮತ್ತು ಟ್ರಾನ್ಸ್ಮಿಷನ್ ತೊಗೋಬೇಕು ಅಂತ ಅಂದಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಅವರಿಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಇದು. ನೆಕ್ಸ್ಟ್, ಎಲಿಮಿನೇಷನ್ ಆಫ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸೆಲ್ಲಿಂಗ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ಎ ಮೈನರ್ ಅಂತ ಅಂದರೆ ಈ ಗಾರ್ಡಿಯನ್ನು ಕೋರ್ಟ್ ಅಪ್ರೂವಲ್ ಇಲ್ಲದೆ ಡಿಮೆಟ್ ಅಕೌಂಟ್ ಏನಿದೆ ಮೈನರ್ದು ಅದನ್ನು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಒಂದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಈಸ್ ಇನ್ ಪೋರ್ಟ್ಫೋಲಿಯೋ ಮಾನಿಟರಿಂಗ್. NSDL ಮಾನಿಟರಿಂಗ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ NSDL. ಇಟ್ ಮೇಂಟೈನ್ಸ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ಸ್ ಇನ್ ದ ಎಲೆಕ್ಟ್ರಾನಿಕ್ ಫಾರ್ಮ್. ನಾನು ಆಗಲೇ ಹೇಳ್ದಂಗೆ ಇದು ಡಿಮೆಟೀರಿಯಲೈಸ್ಡ್ ಫಾರ್ಮ್ ಆಗಿರುತ್ತೆ. ಇದೊಂದು ಮೇನ್ ಫಂಕ್ಷನ್ ಆಗಿದೆ. ಇಟ್ ಎನೇಬಲ್ಸ್ ಟು ಸರೆಂಡರ್ ಆ್ಯಂಡ್ ವಿತ್ಡ್ರಾಲ್ ದ ಸೆಕ್ಯೂರಿಟೀಸ್ ಟು ಆ್ಯಂಡ್ ಫ್ರಮ್ ದ ಡೆಪಾಸಿಟರೀಸ್ ಅಂತ ಅಂದರೆ ಟು ಇಂದ ಫ್ರಮ್ಮಿಗೆ ಸರೆಂಡರ್ ಆಗ್ಬೋದು ಮತ್ತು ವಿತ್ಡ್ರಾಲ್ ಏನಿದೆ ಆ ಸೆಕ್ಯೂರಿಟೀಸ್ನ ಎನೇಬಲ್ ಆಗೋವಂಥ ಚಾನ್ಸಸ್ ಇದೆ ಇದರಲ್ಲಿ. ನೆಕ್ಸ್ಟ್, ಇಟ್ ಎಫೆಕ್ಟ್ಸ್ ಸೆಟ್ಲ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಟ್ರೇಡೆಡ್ ಆನ್ ಎಕ್ಸ್ಚೇಂಜ್ ಅಂತ ಅಂದರೆ ಇದು ಸೆಕ್ಯೂರಿಟೀಸ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಸೆಕ್ಯೂರಿಟೀಸ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಇಟ್ ಕ್ಯಾರೀಸ್ ಔಟ್ ಸೆಟ್ಲ್ಮೆಂಟ್ಸ್ ದಟ್ ಹ್ಯಾವ್ ನಾಟ್ ಬೀನ್ ಡನ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್. ಈ ಸ್ಟಾಕ್ ಎಕ್ಸ್ಚೇಂಜಿಂದ ಏನು ಸೆಟ್ಲ್ಮೆಂಟ್ಸ್ ಡನ್ ಆಗೋದಿಲ್ಲ ಅದನ್ನು ಈ NSDL ಓವರ್ಕಮ್ ಮಾಡ್ತಾ ಹೋಗುತ್ತೆ. ಇಟ್ ಮೇಕ್ಸ್ ಅಲಾಟ್ಮೆಂಟ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಆಫ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಅಂದರೆ ಇದು ಡಿಮೆಟರೈಸ್ ಫಾರ್ಮಿಂದ IPO ಮುಖಾಂತರ ಇದು ಅಲಾಟ್ಮೆಂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಇಟ್ ಆಫರ್ಸ್ ಫೆಸಿಲಿಟಿ ಫಾರ್ ಫ್ರೀಸಿಂಗ್ ಆರ್ ಲಾಕಿಂಗ್ ಆಫ್ ಇನ್ವೆಸ್ಟರ್ಸ್ ಅಕೌಂಟ್. ಇದು ಇನ್ವೆಸ್ಟರ್ಸ್ಗೆ ಫ್ರೀಸ್ ಮತ್ತು ಲಾಕ್ ಮಾಡೋ ಅಂಥ ಬೆನಿಫಿಟ್ ಕೂಡ ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇದು ಒಂದು ಮೇನ್ ಫಂಕ್ಷನ್ ಆಗಿದೆ NSDLದು. ಇಟ್ ಫೆಸಿಲಿಟೇಟ್ ಆಫರ್ಸ್ ಆಫ್ ಸೆಕ್ಯೂರಿಟೀಸ್ ಆ್ಯಸ್ ಎ ಮಾರ್ಟ್ಗೇಜ್ ಫಾರ್ ಲೋನ್ಸ್ ಅಂತ ಅಂದರೆ ಇದು ಇನ್ವೆಸ್ಟರ್ಸ್ಗೆ ಅವ್ರದ್ದು ಆಸ್ತಿ ಏನಿದೆ ಅದನ್ನು ಪ್ಲೆಡ್ಜ್ ಮಾಡಿ ಅದ್ರ ಮುಖಾಂತರ ಅವ್ರಿಗೆ ಲೋನ್ ಪ್ರೊವೈಡ್ ಮಾಡುತ್ತೆ. ಈ ಒಂದು ಫೆಸಿಲಿಟಿ ಕೂಡ NSDLಲ್ಲಿ ಇದೆ. ನೆಕ್ಸ್ಟ್, ವಿ ಕಮ್ ಟು ಅವರ್ ಸೆಕೆಂಡ್ ಡೆಪಾಸಿಟರಿ ಇನ್ ಇಂಡಿಯಾ. CDSL is nothing but CSDL. CSDL stands for Central Depository Service Limited. It is started in its operation in the year of 1999 based in Mumbai. ಇದು NSDL ಅನ್ನೋದು ಫಸ್ಟ್ ಲಾರ್ಜೆಸ್ಟ್ ಡೆಪಾಸಿಟರಿ ಆದರೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಡೆಪಾಸಿಟರಿ ಆಗಿದೆ. ಇದು 1999 ಮುಂಬೈಯಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ. Its main function is holding securities either in certificated or uncertificated form
ಟು ಎನೇಬಲ್ ಬುಕ್ ಎಂಟ್ರಿ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಅಂತ ಅಂದರೆ ಈ CSDLನ ಮೇನ್ ಫಂಕ್ಷನ್ ಏನಪ್ಪ ಅಂತ ಅಂದರೆ ಇದು ಕೂಡ ಡಿಮ್ಯಾಟರೈಸ್ಡ್ ಫಾರ್ಮ್ ಆಗಿ ಇರಬೇಕು ಅನ್ನೋದೇ ಇದ್ರದ್ದು ಮೇನ್ ಪರ್ಪಸ್ ಆಗಿದೆ. ಅದ್ರ ಜೊತೆಗೆ ಇದು ಬುಕ್ ಎಂಟ್ರಿ ಟ್ರಾನ್ಸ್ಫರ್ಸ್ ಆಫ್ ಸೆಕ್ಯೂರಿಟೀಸ್ನ ಕೂಡ ಎನೇಬಲ್ ಮಾಡ್ತಾ ಹೋಗಿದೆ. ನೆಕ್ಸ್ಟ್ ಅಬೌಟ್ CSDL abbreviation. I already told that CSDL means Central Securities Depository Limited. It is founded in 1999 February. Headquarters of CSDL is Mumbai and India. Promoters are HDFC, SBI, BOI, BOB, etc. The operating market of CSDL is Bombay Stock Exchange. 1.6 crores approximately ನಮ್ಮ ಇಂಡಿಯಾದಲ್ಲಿ ಡಿಮೆಟ್ ಅಕೌಂಟ್ ಹೊಂದಿರೋದು CSDL ಅಲ್ಲಿ. ನೆಕ್ಸ್ಟ್ ವೆಬ್ಸೈಟ್ ಆಫ್ CSDL is www.cdslindia.com. if you have give more information website. Next, operating markets of NSDL is NSE, CSDL is BSE. Next, promoters of CSDL, I already told that HDFC Bank, State Bank of India, Bank of Baroda, Bank of India. Next, shareholders of CSDL. ಈ shareholders of CSDL are Union Bank of India, Canara Bank, Standard Chartered, Bank of Maharashtra, Kolkata Stock Exchange Limited is nothing but ESTD. These are the logos of shareholders CSDL do. See, this is Canara Bank, this is Union Bank, Standard Chartered, this is ESTD, the Kolkata Stock Exchange, idu Bank of Maharashtra. Next, objectives of CSDL to accelerate growth of scriptless trading ಅಂತ ಅಂದರೆ ಇದು ಸ್ಕ್ರಿಪ್ಟ್ಲೆಸ್ ಟ್ರೇಡಿಂಗ್ನ ಇದು ಆಕ್ಸಲರೇಟ್ ಮಾಡ್ತಾ ಹೋಗಿದೆ. ಟು ಮೇಕ್ ಎ ಮೇಜರ್ ಟ್ರಸ್ಟ್ ಆ್ಯಂಡ್ ಇಂಡಿವಿಜುವಲ್ ಇನ್ವೆಸ್ಟರ್ ಟು ಪಾರ್ಟಿಸಿಪೇಟ್ ಇನ್ ಡೆಪಾಸಿಟರಿ ಸರ್ವಿಸ್. ಈ CSDL ಅನ್ನೋದು ಇಂಡಿವಿಜುವಲ್ ಪರ್ಸನ್ ಮೇಲೆ ಮೇಯ್ನಾಗಿ ತುಂಬ ಟ್ರಸ್ಟ್ ಇಟ್ಟಿದೆ. ನೆಕ್ಸ್ಟ್, ಟು ಕ್ರಿಯೇಟ್ ಎ ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ವಿಲ್ ಬಿ ರೆಸ್ಪಾನ್ಸಿವ್ ಟು ದ ಯೂಸರ್ಸ್ ಇಂಟ್ರೆಸ್ಟ್ ಆ್ಯಂಡ್ ದ ಡಿಮ್ಯಾಂಡ್ಸ್ ಅಂತ ಅಂದರೆ ಇವಾಗ ಈ CSDLದು ಒಂದು ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ಆಗಿದೆ. ಇದರಿಂದ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ದ ಅಂತ ಅಂದರೆ ಅವನಿಗೆ ಇಂಟ್ರೆಸ್ಟ್ ಬರ್ತಿದೆ, ಅವನು ಮುಂದುವರಿತಿದ್ದಾನೆ ಅಂತ ಅಂದರೆ ಆಟೋಮೆಟಿಕಲಿ ಅದರ್ ಪರ್ಸನ್ ಈಸ್ ಆಲ್ಸೋ ಇಂಟ್ರೆಸ್ಟ್ ಅಬೌಟ್ ದಿಸ್. ಸೊ ದಿಸ್ ಕ್ರಿಯೇಟ್ ಇಂಟ್ರೆಸ್ಟ್ ಆ್ಯಂಡ್ ಡಿಮ್ಯಾಂಡ್ ಅಬೌಟ್ CSDL. ನೆಕ್ಸ್ಟ್, ಟು ಎನ್ಹಾನ್ಸ್ ಲಿಕ್ವಿಡಿಟಿ. ಇದು ಲಿಕ್ವಿಡಿಟಿನ CSDL ಇನ್ಕ್ರೀಸ್ ಮಾಡ್ತಾ ಹೋಗಿದೆ. ನೆಕ್ಸ್ಟ್, ಸರ್ವಿಸಸ್ ಆಫ್ NSDL ಆ್ಯಂಡ್ CSDL. ಫಸ್ಟ್, ಅಕೌಂಟ್ ಮೇಂಟೆನೆನ್ಸ್. ನಾನು ಆಗಲೇ ಹೇಳ್ದಂಗೆ ಇದು ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಕೂಡ ಇದು ಅಕೌಂಟ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ನೀಟ್ಲಿ. ನೆಕ್ಸ್ಟ್, ಡಿಮೆಟರಲೈಸೇಷನ್ ಅಂತ ಅಂದರೆ ನಾನು ಆಗಲೇ ಹೇಳಿದ್ದೀನಿ, ಈ ಫಿಸಿಕಲ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಎಲೆಕ್ಟ್ರಾನಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದನ್ನೇ ಡಿಮೆಟರಲೈಸ್ ಫಾರ್ಮ್ ಅಂತ ಕರೀತಾರೆ. ರಿಮೆಟರಲೈಸೇಷನ್ ಅಂದರೆ ರಿವರ್ಸ್ ಆಫ್ ಡಿಮೆಟರಲೈಸೇಷನ್ ಮೀನ್ಸ್ ಎಲೆಕ್ಟ್ರಾನಿಕ್ ಫಾರ್ಮ್ ಆಗಿ ಏನಿದೆ ಅದನ್ನು ಫಿಸಿಕಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದನ್ನೇ ರಿಮೆಟರಲೈಸೇಷನ್ ಅಂತ ಕರೀತಾರೆ. ನೆಕ್ಸ್ಟ್, ಇಂಟರ್ ಡೆಪಾಸಿಟರಿ ಟ್ರಾನ್ಸ್ಫರ್ಸ್ ಅಂತ ಅಂದರೆ ಈಗ ಇನ್ವೆಸ್ಟರ್ ಏನಿದೆ ತಮ್ಮ ಅಕೌಂಟ್ಸ್ನ ವಿತಿನ್ ದ ಬ್ಯಾಂಕ್ ಅಂತಂದರೆ ಒನ್ ಅಕೌಂಟ್ ಟು ಅದರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್, ಟ್ರಾನ್ಸ್ಮಿಷನ್ ಈಸ್ ನಥಿಂಗ್ ಬಟ್ ಈಗ ನಾನು ಆಗಲೇ ಹೇಳ್ದಂಗೆ ಇಂಟರ್ ಡೆಪಾಸಿಟರಿ ಅಂತ ಅಂದರೆ ವಿತಿನ್ ದ ಬ್ಯಾಂಕ್ ಒನ್ ಅಕೌಂಟ್ ಟು ಅನದರ್ ಅಕೌಂಟ್. ಬಟ್ ಇನ್ ಟ್ರಾನ್ಸ್ಮಿಷನ್ ಒನ್ ಅಕೌಂಟ್ ಟು ಅನದರ್ ಬ್ಯಾಂಕ್ ಅಕೌಂಟ್, ಅದರ್ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಮಿಷನ್ ಮಾಡೋ ಅಂಥ ಫೆಸಿಲಿಟಿ ಕೂಡ ಇದು ಪ್ರೊವೈಡ್ ಮಾಡಿದೆ. ನೆಕ್ಸ್ಟ್, ಕನ್ಕ್ಲೂಷನ್. There are two depositories in India, NSDL and CSDL. The total number of companies joined with depository system in India are more than 9,500 as on March 31st, 2003. Total number of depository participants joined with both the depositories are 383 as on March 31st, 2003. And total number of accounts are 39,53,856 as on March 31st, 2003. This is the March 31st, 2003 ಸರ್ವೆ ಆಗಿದೆ. ನೆಕ್ಸ್ಟ್, ರೆಫರೆನ್ಸ್. I referred by these websites. Next, thank you everyone.